ನಮ್ಮ ಸುತ್ತಮುತ್ತ ಇಷ್ಟೆಲ್ಲ ಜನರಿದ್ರು ನಮಗೆ ನಮ್ಮ ಜೊತೆ ಹತ್ತಿರದ ಒಡನಾಟ ಇರೋರ, ನಮ್ಮನ್ನ ಅಕ್ಸೆಪ್ಟ್ ಮಾಡೋರ, ನಮ್ಮನ್ನ ಪ್ರೀತಿಸೋರ ಕೊರತೆ ಇದೆ. ಈ ಅತೃಪ್ತಿ ಮತ್ತು ಒಂಟಿತನನ ನಿವಾರಿಸೋದು ಹೇಗೆ? ಒಂದು ಕಡೆ ತುಂಬ ಪ್ರಶ್ನೆಗಳು ಬರೋದು, ನಾನು ಅದರಿಂದ ಸ್ವತಂತ್ರವಾಗೋದು ಹೇಗೆ ಅಂತ. ಇನ್ನೊಂದು ಕಡೆ ನೀವು ಕೇಳ್ತಿರೋದು, ಯಾರಿಗೋ ಅಥವಾ ಏನಕ್ಕೋ ನನ್ನನ್ನು ಹೇಗೆ ಬಂಧಿಸ್ಕೊಳ್ಳಿ ಅಂತ. ನೀವು ನಿರ್ಧರಿಸಬೇಕು, ನಿಮ್ಮ ಜೀವನದ ಅತ್ಯುನ್ನತ ಮೌಲ್ಯ ಯಾವುದು? ಸ್ವಾತಂತ್ರ್ಯನ ಅಥವಾ ಬಂಧನನ? ಪ್ಲೀಸ್, ನನಗೆ ಆ ಪದಾನ ಕೇಳಬೇಕು ಅಂತ ಆಸೆ. ಆದರೆ ನೀವು ಸ್ವತಂತ್ರರಾಗಿದ್ದರೆ ನಿಮಗೆ ಕಳೆದು ಹೋದಂಗೆ ಅನ್ಸುತ್ತೆ. ಒಂದು ವೇಳೆ ನೀವೊಂದು ಬೆಟ್ಟದ ಮೇಲೆ ಹೋದರೆ ಅಲ್ಲಿ ನೀವು ಪೂರ್ತಿ ಸ್ವತಂತ್ರರು, ಅಂದರೆ ಸುತ್ತ ಯಾರೂ ಇಲ್ಲ, ಏನೂ ಇಲ್ಲ, ನೀವೊಬ್ಬರೇ ಬೆಟ್ಟದ ನಿರ್ಜನ ಪ್ರದೇಶದಲ್ಲಿದ್ದೀರಾ. ನಿಮಗೆ ಸ್ವತಂತ್ರವಾಗಿದ್ದೀನಿ ಅನ್ಸಲ್ಲ, ಎಲ್ಲೋ ಕಳೆದು ಹೋಗಿದ್ದೀನಿ ಅನ್ಸುತ್ತೆ. ಸ್ವಾತಂತ್ರ್ಯನ ಹ್ಯಾಂಡಲ್ ಮಾಡಬೇಕು ಅಂದರೆ ಒಂದು ನಿರ್ದಿಷ್ಟ ಸ್ಪಷ್ಟತೆ ಮತ್ತು ಶಕ್ತಿ ಬೇಕಾಗುತ್ತೆ. Most people cannot handle freedom. ಹೆಚ್ಚಿನ ಜನರಿಗೆ ಸ್ವಾತಂತ್ರ್ಯನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅವ್ರು ಯಾವಾಗಲೂ ತಮ್ಮನ್ನೇ ಬಂಧಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ, ಆದರೆ ಬಾಯಲ್ಲಿ ಮಾತ್ರ ಯಾವಾಗಲೂ ಸ್ವಾತಂತ್ರ್ಯ ಅಂತಿರ್ತಾರೆ. ನೀವು ನಿಜವಾಗ್ಲೂ ಅವ್ರನ್ನ ಸ್ವತಂತ್ರಗೊಳಿಸಿದ್ರೆ ತುಂಬಾ ಕಷ್ಟಪಡ್ತಾರೆ. ಇದು ಒಂದು ವಿಕಾಸಾತ್ಮಕ ಸಮಸ್ಯೆ. ಹೇಗೆ ಅಂದರೆ, ಮಾನವರು ಸದ್ಯಕ್ಕೆ ಇರೋದು ಹೀಗೆ, ಪಂಜರದಲ್ಲಿರೋ ಪಕ್ಷಿ ಥರ. ಒಂದು ಪಕ್ಷಿನ ಬಹಳ ಕಾಲದವರೆಗೂ ಪಂಜರದಲ್ಲಿಟ್ಟು ಒಂದು ದಿನ ಪಂಜರದ ಬಾಗಿಲನ್ನ ತೆಗೆದ್ರೆ ಅವಾಗಲೂ ಆ ಪಕ್ಷಿ ಹಾರು ಹೋಗಲ್ಲ. ಒಳಗಿಂದ ಸ್ವತಂತ್ರವಾಗಿಲ್ಲ ಅಂತ ಪ್ರತಿಭಟನೆ ಮಾಡುತ್ತೆ, ಆದರೂ ಹಾರು ಹೋಗಲ್ಲ. ಮನುಷ್ಯರ ಪರಿಸ್ಥಿತಿನೂ ಹೀಗೇನೆ. ಬೇರೆ ಎಲ್ಲ ಜೀವಿಗಳಿಗೆ ಪ್ರಕೃತಿ 2 ಗೆರೆಗಳನ್ನು ಎಳೆದಿದೆ. ಅವೆರಡರ ಮಧ್ಯೆನೇ ಅವುಗಳು ಬದುಕಿ ಸಾಯಬೇಕು, ಮತ್ತು ಅವುಗಳು ಮಾಡೋದು ಅದನ್ನೇ. ಆದರೆ ಮನುಷ್ಯರಿಗೆ ಮಾತ್ರ ಕೆಳಗಿನ ಗೆರೆ ಮಾತ್ರ ಇದೆ, ಮೇಲಿನ ಗೆರೆ ಇಲ್ಲ. ಅದೇ ಕಷ್ಟ ಆಗ್ತಿರೋದು ಅವ್ರಿಗೆ. ಬೇರೆ ಎಲ್ಲ ಜೀವಿಗಳ ಥರ ಅವರ ಜೀವನನ ಕೂಡ ನಿರ್ಧರಿಸ್ಬಿಟ್ಟಿದ್ರೆ ಇಷ್ಟು ಒತ್ತಡ ಇರ್ತಿರ್ಲಿಲ್ಲ, ಇಷ್ಟು ಆತಂಕ ಇರ್ತಿರ್ಲಿಲ್ಲ, ಇಷ್ಟು ಹೆಣಗಾಡ್ತಾ ಇರಲಿಲ್ಲ ತಮ್ಮದೇ ಬುದ್ಧಿಶಕ್ತಿನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ನಿಮಗೆ ಗೊತ್ತಿಲ್ಲದೆ ನೀವು ಅರಸ್ತಾ ಇರೋದು ಅದನ್ನೇ. ನೀವು ಅದನ್ನು ಸಂಬಂಧದ ರೂಪದಲ್ಲಿ ಅರಸಬಹುದು, ನೀವು ಅದನ್ನು ಕೆಲಸದ ರೂಪದಲ್ಲಿ ಅರಸಬಹುದು, ನೀವು ಅದನ್ನು ರಾಷ್ಟ್ರೀಯತೆಯ ರೂಪದಲ್ಲಿ ಅರಸಬಹುದು, ಹಾಗೇನೆ ಜನಾಂಗ, ಸಮುದಾಯ, ದೇವರು, ಸ್ವರ್ಗ, ನರಕಗಳ ರೂಪದಲ್ಲಿ. ನೀವು ಮಾಡ್ತಿರೋದೇನು ಅಂದರೆ, ಇಲ್ಲದೇ ಇರೋ ಒಂದು ಕೃತಕ ಗೆರೆನ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಯಾಕೆ ಅಂದರೆ ಸ್ವಾತಂತ್ರ್ಯಕ್ಕೆ ಧೈರ್ಯ ಬೇಕು, ಸ್ವಾತಂತ್ರ್ಯಕ್ಕೆ ಒಂದು ಥರದ ಹುಚ್ಚು ಬೇಕು. ನೀವು ಜಾಸ್ತಿ ಸ್ಥಿಮಿತದಲ್ಲಿದ್ದರೆ ಸ್ವತಂತ್ರವಾಗಿರೋಕ್ಕಾಗಲ್ಲ, ಯಾಕೆಂದರೆ ತರ್ಕದ 2 ಗೆರೆಗಳ ನಡುವೆ ಹೋಗ್ತೀರಾ. ಸ್ವತಂತ್ರವಾಗಿರೋದಕ್ಕೆ ತುಂಬ ಶಕ್ತಿ ಬೇಕು. ನೀವು ಸ್ವತಂತ್ರವಾಗಿರೋದಕ್ಕೆ ಮೊದಲನೇದಾಗಿ ಏನಾಗಬೇಕು ಅಂದರೆ, ನಿಮಗೆ ತಿಳಿದಿದೆಯಾ ನಮ್ಮ ಎಲ್ಲ ಅನುಭವಗಳಿಗೆ ರಾಸಾಯನಿಕ ಆಧಾರ ಇದೆ ಅಂತ? ಹಲೋ, ನೀವು ಸಂತೋಷ ಅಂತ ಕರೆಯೋದು ಒಂದು ಥರದ ಕೆಮಿಸ್ಟ್ರಿ, ದುಃಖ ಇನ್ನೊಂದು ಥರದ ಕೆಮಿಸ್ಟ್ರಿ, ಒತ್ತಡ ಇನ್ನೊಂದು ಥರದ ಕೆಮಿಸ್ಟ್ರಿ, ಆತಂಕ ಇನ್ನೊಂದು ಥರದ ಕೆಮಿಸ್ಟ್ರಿ, ಯಾತನೆ ಒಂದು ಥರದ ಕೆಮಿಸ್ಟ್ರಿ, ಪರಮಾನಂದ ಇನ್ನೊಂದು ಥರದ ಕೆಮಿಸ್ಟ್ರಿ, ನಿಮ್ಗೆ ಎಕ್ಸ್ಟ್ರೆಸಿ ಆದರೂ ಕೊನೆ ಪಕ್ಷ ಇನ್ನೊಂದು ಥರದ ಕೆಮಿಸ್ಟ್ರಿ ಅಂತ ಗೊತ್ತು, ಕೇಳ್ಪಟ್ಟಿದ್ದೀನಿ. ಹಾಗಾಗಿ ನಿಮ್ಮ ಜೀವನದ ಅನುಭವಕ್ಕೆ ಒಂದು ರಾಸಾಯನಿಕ ತಳಹದಿ ಇದೆ. ಇದು ತುಂಬ ಸೂಪರ್ಫಿಷಿಯಲ್ ರೀತಿ ಅದನ್ನು ವಿವರಿಸೋದಕ್ಕೆ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿವೆ, ಆದರೆ ನಿಮ್ಗೆ ಅರ್ಥ ಆಗಲಿ ಅಂತ. ಬೇರೆ ಮಾತಿನಲ್ಲಿ ಹೇಳಬೇಕು ಅಂದರೆ, ನೀವು ನಾನು ಅಂತ ಕರೆಯೋದೇನಿದೆ ಅದೊಂದು ರಸಾಯನ ಅಷ್ಟೇ. ಪ್ರಶ್ನೆ ಏನು ಅಂದರೆ, ನೀವು ಒಳ್ಳೆ ರಸಾಯನನ ಕಳಪೆ ರಸಾಯನನ ಅನ್ನೋದು. ಹೌದಾ ಅಲ್ವಾ? ಈ ಕ್ಷಣದಲ್ಲಿ ನಿಮ್ಮಲ್ಲಿ ಪರಮಾನಂದದ ಕೆಮಿಸ್ಟ್ರಿ ಇದ್ದರೆ ಕಣ್ಣು ಮುಚ್ಚಿದ್ರೂ ಅದ್ಭುತವಾಗಿರುತ್ತೆ, ಕಣ್ಣು ತೆರೆದಿದ್ರೂ ಅದ್ಭುತವಾಗಿರುತ್ತೆ, ಯಾರಾದರೂ ಇದ್ರೆ ಅದ್ಭುತವಾಗಿರುತ್ತೆ, ಯಾರೂ ಇಲ್ಲ ಅಂದ್ರೂ ಅದ್ಭುತವಾಗಿರುತ್ತೆ. ಹೌದಾ ಅಲ್ವಾ? ಆದರೆ ನಿಮ್ಮ ಕೆಮಿಸ್ಟ್ರಿ ಕಳಪೆಯಾಗಿದ್ದರೆ ನೀವು ಅವರನ್ನು ನೋಡಿದಾಗ ಅವರು ನಕ್ಕರೆ ಅದು ಚೆನ್ನಾಗಿರುತ್ತೆ, ಅದ್ಭುತ ಏನೂ ಅಲ್ಲ. ಅವ್ರು ನಿಮ್ಮನ್ನು ಹೀಗೆ ನೋಡಿದ್ರೆ ಇದ್ದಕ್ಕಿದ್ದಂತೆ ಅದೊಂದು ಸಮಸ್ಯೆ. ಈ ಜನರೆಲ್ಲ ನಿಮಗೆ ಬೇಕಿದ್ದಂಗೆ ಅಷ್ಟೇ ನಡ್ಕೊಳ್ತಿದ್ರೆ ನಿಮ್ಮ ಕೆಮಿಸ್ಟ್ರಿ ಸುಮಾರಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಅವ್ರು ನಿಮ್ಗೆ ಇಷ್ಟ ಇಲ್ಲದೆ ಇರೋದನ್ನು ಮಾಡಿದ್ರೆ ಬೂಮ್, ಹೆಂಗೆಂಗೋ ಆಡುತ್ತೆ. ಅದರಿಂದ ಮೂಲತಃ ನೀವು ಇದರ ಕಾರ್ಯವಿಧಾನವನ್ನು ಗಮನಿಸಿಲ್ಲ. ಇದರ ತಳಹದಿ ಏನು, ಅದು ಹೆಂಗೆ ಕೆಲಸ ಮಾಡುತ್ತೆ, ಅದು ಗರಿಷ್ಠ ಮಟ್ಟದಲ್ಲಿ ಕೆಲಸ ಮಾಡೋಕೆ ನಾನೇನು ಮಾಡಬೇಕು. ಈಗ ನೀವು ಪರಮಾನಂದದಲ್ಲಿದ್ದೀರಾ ಅಂತ ಇಟ್ಕೊಳ್ಳೋಣ. ನಂತರ ಸುತ್ತ ಯಾರಿದ್ದಾರೆ ಯಾರಿಲ್ಲ ಅಂತ ತಲೆ ಕೆಡಿಸ್ಕೋತೀರಾ?
ಯಾರಾದರೂ ಇದ್ರೆ ಅದ್ಭುತ, ಅವರಿಲ್ವಾ ಅದು ಅದ್ಭುತ. ಯಾಕೆ ಅಂದರೆ ಆಗ ನಿಮ್ಮ ಜೀವನದ ಅನುಭೂತಿಯನ್ನು ನಿರ್ಧರಿಸೋದು ನಿಮ್ಮ ಬಳಿ ಏನಿದೆ ಏನಿಲ್ಲ ಅನ್ನೋದಲ್ಲ. ಅದು ಮನುಷ್ಯರಿರ್ಬೋದು, ವಿಷಯಗಳಿರ್ಬೋದು, ಊಟ ತಿಂಡಿ ಇರ್ಬೋದು, ಏನೇ ಇರಬಹುದು, ಇವುಗಳ ನಿರ್ಧಾರ ಮಾಡಲ್ಲ. ಒಮ್ಮೆ ನೀವಿರೋ ರೀತಿಯನ್ನು ಹೊರಗಿರೋ ವಿಷಯಗಳು ನಿರ್ಧರಿಸೋಲ್ಲ ಅಂತ ಆದರೆ ಆವಾಗ ಒಂಟಿತನ ಅನ್ನುವಂಥದ್ದು ಇರೋದಿಲ್ಲ. ಆದರೂ ನೀವು ನಿಮ್ಮ ಏಕಾಂಗಿತನನ ಆನಂದಿಸ್ತೀರ. ಯಾಕೆ ಅಂದರೆ ನಿಮಗದು ಇಷ್ಟ ಇದೆಯೋ ಇಲ್ವೋ. ಈ ಎಳೆ ಪ್ರಾಯದಲ್ಲಿ ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ನಿಮಗೆ ಇಷ್ಟ ಇದೆಯೋ ಇಲ್ವೋ. ಈ ದೇಹದೊಳಗೆ ನೀವು ಯಾವಾಗಲೂ ಏಕಾಂಗಿ ಅಲ್ವಾ? ಇನ್ನೊಬ್ಬರ ಜೊತೆ ಮಾತುಕತೆ, ಸಮಾಗಮ ಅಥವಾ ಏನಾದರೂ ಮಾಡಿ, ಆದರೂ ಈ ದೇಹದಲ್ಲಿ ನೀವು ಏಕಾಂಗಿ, ಹೌದಾ ಅಲ್ವಾ? ಹಲೋ, ಈ ಏಕಾಂಗಿತನವನ್ನು ಹ್ಯಾಂಡಲ್ ಮಾಡೋದಕ್ಕೆ ನೀವು ಕಲಿದೇ ಇದ್ದರೆ ನೀವು ಜೀವನದ ಬಗ್ಗೆ ಏನೂ ಕಲ್ತಿಲ್ಲ. ಇದು ಅತ್ಯಂತ ಸುಂದರವಾದ ವಿಷಯ. ಜೀವನದ ಅತ್ಯಂತ ಸುಂದರವಾದ ಸಂಗತಿ ಏನು ಅಂದರೆ ಇಲ್ಲಿಗೆ ಯಾರೂ ಬರೋಕ್ಕಾಗಲ್ಲ, ಇದು ಬರೀ ನನ್ನ ಜಾಗ, ಹೌದಾ ಅಲ್ವಾ? ಇದು ಅತ್ಯಂತ ಸುಂದರವಾದ ಸಂಗತಿ ಅಲ್ವಾ? ನನ್ನನ್ನು ಯಾರೂ ಆಕ್ರಮಿಸಕ್ಕಾಗಲ್ಲ. ನನ್ನನ್ನು ಬಂಧಿಸಬಹುದು, ಹಿಂಸೆ ಕೊಡಬಹುದು, ಏನೇನೋ ಮಾಡಬಹುದು, ಆದರೆ ನನ್ನನ್ನು ಆಕ್ರಮಿಸಕ್ಕಾಗಲ್ಲ. ಯಾಕೆ ಅಂದರೆ ನನ್ನ ಬಳಿ ನನ್ನದೇ ಆದ ಜಾಗ ಇದೆ. ಇದು ಜೀವನದ ಅತ್ಯಂತ ಸುಂದರವಾದ ಸಂಗತಿ ಅಲ್ವಾ? ಅದಕ್ಕಾಗಿ ದುಃಖಿಸಬೇಡಿ, ಅದು ಅತ್ಯಂತ ಸುಂದರವಾದ ಸಂಗತಿ. ಆದರೆ ನಿಮಗೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕೊರಗಿ ಆನಂದಿಸಬೇಕು. ಏನದು? ಅದೇನದು? ಹಾಡುಗಳು, ಗೋಳಾಡೋದು ಪ್ರೇಮಿಗಾಗಿ. ನೀನಿಲ್ದೆ ನನಗಿರಕ್ಕಾಗಲ್ಲ. ಈಗ ಬರೋ ಹಾಡೆಲ್ಲ ಅಂಥವೇ. ಒಂದು ಹಾಡು ಹಾಡಿ, ಹಳೇದು, ಹಳೆ ಕಾಲದ್ದು. ಹಾಡ್ತೀನಿ. ಹಾಂ, ನಾನು ತುಂಬಾ ಕೆಟ್ಟದಾಗ ಹಾಡ್ತೀನಿ. ಪದಗಳನ್ನ ಹೇಳಿ ಸಾಕು, ನಾನು ಹಾಡ್ತೀನಿ. ಮೈಕಲ್ ಹೇಳಿ. हम तेरे बिना रह नहीं सकते, तेरे बिना क्या वजूद मेरा. ನನಗಾಗಿ ಹಾಡ್ತಿದ್ದೀರಾ? ಸರಿ ಸರಿ, ನನಗೆ ಗೊತ್ತಾಯ್ತು. ಶ್ರೀರಾಮ್ ಸಿಂಗರ್. ಶ್ರೀರಾಮ್, ಆ ಹಾಡು ಹಾಡಿ, ಅವ್ರು ಹಾಡಿದ್ದು. हम तेरे बिन अब रह नहीं सकते, तेरे बिना क्या वजूद मेरा. ನೋಡಿ, ಎಲ್ಲ ಹುಡುಗರು ಈ ಥರ ಹಾಡು ಕಲಿಬೇಕು, ಇಲ್ಲ ಅಂದರೆ ಹುಡುಗಿರನ್ನ ಬೀಳ್ಸಕ್ಕಾಗಲ್ಲ. ಆದರೆ ಹುಡುಗಿರು ಇದನ್ನ ಅರ್ಥ ಮಾಡ್ಕೋಬೇಕು. ಹುಡುಗನಿಗೆ ಏನೋ ಅವಶ್ಯಕತೆಗಳಿವೆ, ಅದಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾನೆ. ಇದೆಲ್ಲ ನಿಜ ಅಲ್ಲ, ಆದರೆ ಆಟವನ್ನು ಆನಂದಿಸೋಣ ಸದ್ಯಕ್ಕೆ. ಯಾಕೆ ಅಂದರೆ ನಾವು ಮಾಡೋದೆಲ್ಲ ಒಂದು ರೀತಿಲಿ ಒಂದು ಆಟ. ಜೀವನನೇ ಒಂದು ಆಟ, ಯಾಕೆ ಅಂದರೆ ಅದಕ್ಕೆ ಕೊನೆ ಇದೆ. ಆದರೆ ಮುಖ್ಯವಾದ ವಿಷಯ ಏನು ಅಂದರೆ ನೀವು ನಿಮ್ಮೊಳಗೆ ಹೇಗಿದ್ದೀರಾ. ಒಂದು ವೇಳೆ ನೀವು ಬರೀ ನಿಮ್ಮ ಅವಶ್ಯಕತೆಗಳಿಂದ ನಿಯಂತ್ರಿಸಲ್ಪಡ್ತಾ ಇದ್ದರೆ ನೀವು ಬಹಳ ಸಣ್ಣ ಮಟ್ಟದಲ್ಲಿ ಜೀವಿಸ್ತೀರ. ಆದರೆ ನಿಮಗೆ ಯಾವುದೇ ಅವಶ್ಯಕತೆಗಳಿಲ್ಲದೆ ಇದ್ದರೆ, ಆದರೆ ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ಮಾಡ್ತೀರಾದರೆ ಆಗ ನೀವು ಭವ್ಯವಾದ ಜೀವನನ ಜೀವಿಸ್ತೀರ. It's my wish and my blessing. Every one of you must have a fantastic life. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ನೀವೆಲ್ಲರೂ ಅದ್ಭುತವಾಗಿ ಜೀವಿಸಬೇಕು. ಇದನ್ನು ಸಾಧ್ಯವಾಗಿಸಿ.